ಕಮಲ್ನಗರ ತಾಲೂಕಿನ ಖೇಡ್ ಸಂಗಮದ ನೀಲಾಂಬಿಕಾ ಆಶ್ರಮದಲ್ಲಿ ಅಲ್ಲಮ್ಮ ಪ್ರಭು ಜಯಂತ್ಯೋತ್ಸವ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅನುಭವ ಮಂಟಪದ ಅಧ್ಯಕ್ಷರು ಪೂಜ್ಯರು ಮಾತನಾಡಿ, ವಚನಗಳು ಕೇವಲ ಹೇಳುವುದು ಮತ್ತು ಕೇಳುವುದಕ್ಕೆ ಸೀಮಿತವಾಗಿರದೆ ಬದುಕು ವಚನಮಯವಾದಲ್ಲಿ ಪರಿಪೂರ್ಣ ಮತ್ತು ಸಾರ್ಥಕ ಬದುಕು ನಡೆಸಲು ಸಾಧ್ಯ ಎಂದು ಪೂಜ್ಯರು ನುಡಿದರು. ಕಮಲ್ನಗರ ತಾಲೂಕಿನ ಖೇಡ್ ಸಂಗಮದ ನೀಲಾಂಬಿಕಾ ಆಶ್ರಮದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಅಲ್ಲಮ್ಮ ಪ್ರಭು ಜಯಂತ್ಯೋತ್ಸವ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಪೂಜ್ಯರು ಮಾತನಾಡಿದರು. ಬಾಲ್ಕೇರಿ ಮಠದ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಮಾತನಾಡಿ, ಬೇವು ಬೆಲ್ಲ ಬದುಕಿನಲ್ಲಿ ಆತ್ಮಬಲ ಹೆಚ್ಚಿಸುತ್ತದೆ. ಬಸವಾದಿ ಶರಣರ ಸತ್ಸಂಗಗಳಲ್ಲಿ ಅಲ್ಲಮ್ಮ ಪ್ರಭು ದೇವರು ತಮ್ಮ ಬದುಕಿನ ಸಾರ್ಥಕತೆ ಮೆರೆದಿದ್ದರು. ಅಹಂ ಬದುಕನ್ನು ನಾಶಗೊಳಿಸುತ್ತದೆ. ಹೃದಯ ವೈಶಾಲ್ಯತೆ, ಪ್ರೀತಿ, ವಿಶ್ವಾಸ, ಸಾಮರಸ್ಯ, ಸಹಬಾಳ್ವೆ ಬದುಕಿನ ಮೌಲ್ಯಗಳನ್ನು ಅರಳಿಸುತ್ತವೆ ಎಂದು ಪೂಜ್ಯರು ಕಾರ್ಯಕ್ರಮದ ನೇತೃತ್ವ ವಹಿಸಿ ನುಡಿದರು. ಕಾರ್ಯಕ್ರಮದಲ್ಲಿ ಬಾಲ್ಕಿಯ ಪೊಲೀಸ್ ಉಪವಿಭಾಗದ ಡಿವೈಎಸ್ಪಿ ಶಿವಾನಂದ ಪಾವಡ್ ಶೆಟ್ಟಿಯವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಅಲ್ಲಮ್ಮ ಪ್ರಭುದೇವರು ನಿಂತ ನೀರಾಗಿರದೆ ಜನಮಾನಸ ಓರೆಕೋರೆಗಳನ್ನು ತಿದ್ದುತ್ತಾ ಕಲ್ಯಾಣದ ಕಡೆ ಭಕ್ತರ ದಂಡು ಹರಿದು ಬರುವಂತೆ ಮಾಡಿದರು. ಬಸವ ಪಥ ಮಾರ್ಗದಲ್ಲಿ ನಡೆಯುವಂತೆ ಮಾಡಿದ ಅಲ್ಲಮ್ಮ ಪ್ರಭು ಅನುಭವ ಮಂಟಪದ ಪ್ರಥಮ ಶೂನ್ಯ ಪೀಠಾಧ್ಯಕ್ಷರಾಗಿದ್ದರು ಎಂದು ಹೇಳಿದರು. ಶಿವರುದ್ರಯ್ಯ ಸ್ವಾಮಿಯವರು ಅಲ್ಲಮ್ಮ ಪ್ರಭುದೇವರ ಜೀವನ ಮತ್ತು ವಚನ ಮಹತ್ವ ಕುರಿತು ಅನುಭವ ನೀಡಿದರು. ನೀಲಾಂಬಿಕಾ ಆಶ್ರಮದ ಡಾಕ್ಟರ್ ಮಹಾದೇವಮ್ಮ ತಾಯಿ ಸಭೆಯ ಅಧ್ಯಕ್ಷತೆ ವಹಿಸಿದರು. ನೀಲಾಂಬಿಕಾ ತಾಯಿ ಕುರುಬಖೇಡ್ಗಿ, ದೇವಮ್ಮ ತಾಯಿ ಡೊಣಗಾಪುರ, ಶಾರದಾಬಾಯಿ, ಶರಣಾಂಬಿಕಾ ತಾಯಿ ಇದ್ದರು. ಖೇಡ್ ಸಂಗಮದ ಅಕ್ಕನ ವರ್ಗದ ವತಿಯಿಂದ ತೊಟ್ಟಿಲು ಕಾರ್ಯಕ್ರಮ ನಡೆಯಿತು. ವಿಶ್ವನಾಥ್ ಬಿರಾದರ್ ಶಟಸ್ಥಳ ಧ್ವಜಾರೋಹಣ ನೆರವೇರಿಸಿದರು. ವೇದಿಕೆಯಲ್ಲಿ ವೈಜನಾಥ್ ರಾಜಗಿರಿ, ಸಿದ್ದಯ್ಯ ಕವಡಿಮಠ, ಮಲ್ಲಿಕಾರ್ಜುನ್ ದಾನ, ಓಂ ಪ್ರಕಾಶ್ ಬಿರಾದರ್, ನಾಗಯ್ಯ ಸ್ವಾಮಿ, ಸಂಗಮೇಶ್ ಸಾವಳೆ, ಅನಿಲ್ ಹೊಳಸಂದ್ರೆ, ವೀರೇಂದ್ರ ಕುಮಾರ್ ಬಿರಾದರ್, ಜಗನ್ನಾಥ್ ಬಿರಾದರ್, ಬಸವರಾಜ್ ಮರೆ, ನಾಗಶೆಟ್ಟಿ ದಳಪತಿ, ರಾಜ್ಕುಮಾರ್ ಬಿರಾದರ್, ಸುರೇಶ್ ಸೋಲಾಪುರೆ, ಪ್ರೇಮಲಾ ಶಿವರುದ್ರಯ್ಯ ಸ್ವಾಮಿ ಇದ್ದರು. ಡಾಕ್ಟರ್ ಸಂಜು ಕುಮಾರ್ ಜುಮ್ಮ ಸ್ವಾಗತಿಸಿದರು. ಸಂಜು ಕುಮಾರ್ ಮೆಂಗ ಕಾರ್ಯಕ್ರಮ ನಿರೂಪಿಸಿದರು. ನೀಲಕಂಠ ಬಿರಾದರ್ ವಂದಿಸಿದರು. ಯೋಗೇಶ್ವರಿ, ಡಾಕ್ಟರ್ ಮಹೇಶ್ ಬಿರಾದರ್ ದಂಪತಿಗಳು ದಾಸೋಹ ನಡೆಸಿಕೊಟ್ಟರು. ಅಕ್ಕನ ವರ್ಗದ ವತಿಯಿಂದ ಹೋರಾಟ ನಡೆಯಿತು. ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪ್ರಾಥಮಿಕ ಶಾಲೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಔರದ್ ಕಸಪ ಅಧ್ಯಕ್ಷ BM ಅಮರವಾಡಿ ಅವರನ್ನು ಸತ್ಕರಿಸಲಾಯಿತು.